ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳ್ಳಂಬೆಳಗ್ಗೆ ಯಾವಾಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಒಂದು ಟ್ವೀಟನ್ನು ಮಾಡಿದನು, ಆವಾಗಲೇ ನನಗೆ ಖಚಿತ ಆಗೋಯ್ತು, ಇನ್ನು ಮುಂದೆ ಜಯ ನಮ್ಮದೇ, ಧರ್ಮಯುದ್ಧದಲ್ಲಿ ನಮ್ಮದೇ ಗೆಲುವು ಅಂತೇಳಿ. ಆತ ಮಾಡಿದ ಟ್ವೀಟ್ ಏನು? ಆತ ಬ್ಲಡಿ ಹೆಲ್ ಅಂತ ಟ್ವೀಟ್ ಮಾಡಿದ್ದಾನೆ. ಬ್ಲಡಿ ಹೆಲ್ ಅಂದರೆ ಹತಾಶನಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇಂಗ್ಲೀಷ್ನಲ್ಲಿ ತನಗೆ ತಾನೇ ಬೈಕೊಳ್ಳೋದು ಅಥವಾ ತನ್ನ ಸುತ್ತಮುತ್ತಲು ಇದ್ದವರಿಗೆ ಚೀತ್ಕರಿಸುವುದು ಹೇಗೆ ಅಂದರೆ ಬ್ಲಡಿ ಹೆಲ್ ಅನ್ನುವ ಮೂಲಕ. ಅಂದರೆ ಈ ಬಾರಿ ಬರುವ ಫಲಿತಾಂಶ ವಿರೋಧಿಗಳಿಗೆ, ವಿರೋಧ ಪಕ್ಷದಲ್ಲಿರುವವರಿಗೆ, ಚಿಂದಿ ಅಲಯನ್ಸ್ನವರಿಗೆ ನರಕ ಸದೃಶವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಆತನ ಟ್ವೀಟ್ ಇತ್ತು. ಆವಾಗಲೇ ನಂಗೆ ಖಚಿತ ಆಗೋಯ್ತು. ಬೆಳಗ್ಗೆನೇ ಮಾಡಿದ ಟ್ವೀಟ್ ಆತ. ಇನ್ನೂ ಫಸ್ಟ್ ರೌಂಡ್ನ ಸಂಪೂರ್ಣವಾದಂಥ ನಂಬರ್ಸ್ ಬಂದಿರಲಿಲ್ಲ. ಆವಾಗಲೇ ಆತ ಅನ್ಕೊಂಡ್ಬಿಟ್ಟಿದ್ದ ಇದು ಸೋಲು ಗ್ಯಾರಂಟಿ ಅಂತ. ಈ ರಾಜಕಾರಣಿಗಳಿಗೆ ಒಂದು ಸಿಕ್ಸ್ತ್ ಸೆನ್ಸ್ ಇರುತ್ತೆ. ಏನಂದರೆ ಮುಂದೆ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕುವುದರಲ್ಲಿ ಅವರು ಪರಿಣತರು. ಆದರೆ ಇದನ್ನು ಅವರು ಒಳ್ಳೆಯದಕ್ಕೆ ಬಳಸೋದಿಲ್ಲ. ಕುತ್ಸಿತ ಮನಸ್ಥಿತಿಗೆ, ಕುಬುದ್ಧಿಗೆ, ಕುಯುಕ್ತಿಗೆ ಅದನ್ನು ಬಳಸ್ತಾರೆ. ಅದೇ ಇರುವ ಸಮಸ್ಯೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಬೆಳಿಗ್ಗೆ ರಾಯನ್ಪೇಟ್ನಲ್ಲಿರುವಂಥ ಈ TMCಯ ಕಚೇರಿ ಇದೆಯಲ್ಲ, ಕೇಂದ್ರ ಕಚೇರಿ, ಅದರ ಇಷ್ಟು ಶಾಮ್ಯಾನವನ್ನು ತೆಗೆದು ಹಾಕುವಂಥ ಸ್ಟಾಲಿನ್ ತನ್ನ ಕಾರ್ಯಕರ್ತರಿಗೆ ಹೇಳ್ತಾನೆ. ಇನ್ನೂ ಚುನಾವಣೆಯ ಮೊದಲ ಸುತ್ತಿನ ಮತದಾನದ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಆಗಲೇ ಆತ ನಿರಾಶನಾಗಿದ್ದ, ನಾನು ಸೋಲ್ತೀನಿ ಅನ್ನೋದು ಖಚಿತ ಆಗಿ ಹೋಗಿತ್ತು. ಅಂದರೆ ಯಾವ ಮಟ್ಟಿಗೆ ಇವರ ಲೆಕ್ಕಾಚಾರ ತಲೆ ಕೆಳಗಾಯಿತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಭಾಳಷ್ಟು ಜನ ಬೆಳಗ್ಗೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಗೋದೇ ಎಷ್ಟು ನಮ್ಮ ಜನ ನಿಸ್ವಾರ್ಥಿಗಳಾಗಿದ್ದಾರೆ ಹಾಗೂ ಎಷ್ಟರ ಮಟ್ಟಿಗೆ ರಾಷ್ಟ್ರಭಕ್ತಿಯನ್ನು ಮೈದಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ, ಅವರ ಧಮನಿಯಲ್ಲಿ ರಾಷ್ಟ್ರಭಕ್ತಿ ಹರಿಯತ್ತೆ ಅನ್ನೋದಕ್ಕೆ ಒಂದಷ್ಟು ಜನ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳಿದ್ದಾರೆ. ನಾನು ಶನೈಶ್ವರ ದೇವರ ಪೂಜೆ ಮಾಡಿ ಬಂದೆ, ಬೆಳಗ್ಗೆ ಈ ರೀತಿಯ ಫಲಿತಾಂಶ ಬಂತು, ದೇವ್ರಿಗೆ ಹರಕೆ ತೀರಿಸ್ಬೇಕು ಅಂತ. ಒಂದು 12 ಸ್ಕೂಲ್ ನಡೆಸ್ತಾರೆ. 3000 ಜನ ಅವ್ರ ಹತ್ರ ಎಂಪ್ಲಾಯ್ ಇದ್ದಾರೆ. ಒಂದು ಶಾಲೆಯ ದೊಡ್ಡದಾದಂಥ ಸಂಸ್ಥಾಪಕ. ಆತ ಹೇಳ್ತಾರೆ, ದೇವ್ರ ಮುಂದೆ ಕೂತ್ಕೊಂಡು ಇವತ್ತು ನಾನು ಭಜನೆ ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡಿದ್ದೆ, ಇವತ್ತು ಗೆಲುವು ಬರಲಿ ಅಂತ. ಈಗ ನನಗೆ ಸಮಾಧಾನ ಆಯಿತು ಅಂತ. ಇವರು ಏನನ್ನು ಬಯಸ್ತಾರೆ? ಇವರೆಲ್ಲ ಕೂಡ ನಿರ್ಮಮವಾದ, ಅನನ್ಯವಾದಂಥ ರಾಷ್ಟ್ರಭಕ್ತಿಯನ್ನು ಬಿಟ್ಟು ಬೇರೆ ಏನನ್ನೂ ಆಲೋಚನೆ ಮಾಡುವುದಿಲ್ಲ. ಅದರ ಫಲಶ್ರುತಿಯಾಗಿ ಇವತ್ತು ಫಲಿತಾಂಶ ಬಂದಿದೆ. 202 ಸೀಟ್ ರೀ ಪಶ್ಚಿಮ ಬಂಗಾಳದಲ್ಲಿ. ಕಲ್ಪನೆ ಮಾಡ್ಕೊಳ್ಳಿಕ್ಕಾಗತ್ತಾ ಯಾರಾದರೂ? TMC 85 ಸೀಟ್ಗಳಿಗೆ ಹೋಗಿದೆ. ಮೊದಲ ಸುತ್ತಿನ ಎಣಿಕೆ ಆದ ತಕ್ಷಣ ನೇರವಾಗಿ ಮಮತಾ ಬೇಗಂ ಅವರು ಬಂದ್ಬಿಟ್ರು. ಬಂದು ಒಂದು ಮಾತನ್ನು ತನ್ನ ಕಾರ್ಯಕರ್ತರಿಗೆ ಹೇಳಿದರು. ಇದೊಂದು ಗಿಮಿಕ್ಕು, ಮೊದಲ ಸುತ್ತಿನಲ್ಲಿ ಗೆದ್ದಿದೆ ಅಂತ ತಮ್ಮನ್ನು ತಾವು ಬಣ್ಣಿಸ್ಕೋತಾರೆ ಭಾರತೀಯ ಜನತಾ ಪಾರ್ಟಿಯವರು. ನೀವು ಹತಾಶರಾಗಬೇಡಿ, ನೀವು ಅಲ್ಲಿ ಮತ ಎಣಿಕೆ ಕೇಂದ್ರದಿಂದ ಹೋಗಬೇಡಿ, ನೀವು ಅಲ್ಲೇ ಸೆಟ್ಲಾಗಿ, ಕಾರ್ಯಕರ್ತರು ಯಾರು ಅಲ್ಲಿಂದ ನಿರ್ಗಮಿಸಬಾರದು ಅಂತ ಆದೇಶ ಮಾಡಿದರು. ಯಾಕೆಂದ್ರೆ ಅಷ್ಟೊತ್ತಿಗೆ ಆಕೆ ಗೊತ್ತಾಗಿತ್ತು ತನ್ನ ಕಾರ್ಯಕರ್ತರು ಕೂಡ ಮತ ಎಣಿಕೆ ಕೇಂದ್ರ ಮುಂದೆ ಇರೋದಿಲ್ಲ ಅಂತ. ಆ ಮಟ್ಟಿನ ಫಲಿತಾಂಶವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡೇ ಇರಲಿಲ್ಲ. ಬಿಹಾರದ ಚುನಾವಣೆಯ ಫಲಿತಾಂಶವನ್ನು ನಾವು ಮಾಡಿದ್ವಿ, ಮತ ಎಣಿಕೆಯ ದಿವಸ ನಾವು ವಿಡಿಯೋಗಳನ್ನು ಮಾಡಿದ್ವಿ. ಆದರೆ ಈ ರೋಮಾಂಚನ, ಈ ಉಲ್ಲಾಸ, ಈ ಗೆಲುವಿನ ಹರ್ಷ ಅವತ್ತು ನಮ್ಗೆ ಕಾಣಿಸ್ಲಿಲ್ಲ. ಯಾಕೆ? ನಮ್ಗೆ ರಿಸಲ್ಟ್ ಗೊತ್ತಿತ್ತು. ಅಲ್ಲಿದ್ದೊಬ್ಬ ದ್ರಾಬೆ 9th ಕ್ಲಾಸ್ ಫೇಲು ಈ ತೇಜಸ್ವಿ ಯಾದವ್ನ ಕಟ್ಕೊಂಡು ರಾಹುಲ್ ಗಾಂಧಿ ಅನ್ನುವಂಥ ಪಡಪೋಷಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರು ನಿತೀಶ್ ಕುಮಾರದ್ದೇ ಆಟ, ಮೋದಿ ಅವರದೇ ಆಟ ಅಂತ. ಇಲ್ಲಿ ಹಂಗಲ್ಲ. 15 ವರ್ಷ ಅಲ್ಲಿಯ ನೀರು ಕುಡಿದಂಥ ಮತ್ತು ಎಡರಂಗದ ಆಟವನ್ನು ಚೆನ್ನಾಗಿ ಬಲ್ಲಂಥ, ಸುಪಾರಿ ಕೊಟ್ಟು ಸಾಯಿಸಬಹುದಾದಂಥ, ಕಳೆದ ಬಾರಿ 71 ಜನರ ಸಾವಿಗೆ ಕಾರಣವಾದಂಥ, ನಿರಂತರವಾಗಿ ಅತ್ಯಾಚಾರ ನಡೆದರೂ ಕೂಡ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಡೆಸಿದಂಥ ಮಮತಾ ಬೇಗಂ ಎದುರುಗಡೆ ಗೆಲುವು ಬೇಕಾಗಿತ್ತು ನಮಗೆ. ಅದಕ್ಕೆ ಧರ್ಮಯುದ್ಧ ಅಂತ ಹೇಳಿದ್ದು ನಾವು. ನೋಡಿ, ನಾನು ಯಾವಾಗಲೂ ವಿಡಿಯೋ ಮಾಡುವಾಗ ಅಂಕಿಅಂಶಗಳಿದ್ರೆ ಮಾತ್ರ ಬರ್ಕೋತೇನೆ. ಅದು ಬಿಟ್ಟರೆ ಆ ತಾಯಿಯ ವಾಗ್ದೇವಿ ಏನನ್ನು ಹೇಳ್ತಾಳೋ ಅದು ಮಾತ್ರ ಮಾತಾಡೋದು. ನನ್ನ ವಿಷಯ ಏನು ಅಂತ ಗೊತ್ತಿರುತ್ತೆ, ಏನು ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಆದರೆ ಮೊದಲ ಬಾರಿಗೆ ಇವತ್ತು ಏನೇನೋ ಮಾತಾಡಲಿ ಅಂತ ನೋಟ್ಸ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಅಷ್ಟೆಲ್ಲ ವಿಷಯಗಳು ನನ್ನ ಎದುರಿಗೆ ಹರಡಿಕೊಂಡು ಕೂತಿದ್ದೇನೆ ಇವತ್ತು. ನೋಡಿ, ನರೇಂದ್ರ ಮೋದಿಯವರು ಒಂದೊಂದು ಆಟವನ್ನು ಈ ಸಲ ಆಡಿ ತೋರಿಸಿದಾರಲ್ಲ. ಬರೀ ಮಂಡಕ್ಕಿ ತಿಂದು ಇಡೀ ಎಲೆಕ್ಷನನ್ನು ಗೆದ್ದುಬಿಟ್ರಲ್ರಿ. ಜಾಲ್ಮುರಿ 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 ಅಂತ. ಇವತ್ತು ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬೆಳಿಗ್ಗೆ
ಜಾಲ್ಮುರಿಯನ್ನು ಬೊಟ್ಟಿಯಲ್ಲಿ ತುಂಬಿಕೊಂಬಂದು ಅದರ ಮೇಲೆ ಮೆಣಸಿನಕಾಯಿಯನ್ನು ಅದರ ಮೇಲೆ ಹಾಕಿ ಎಲ್ಲ ಕಡೆ ಮಂಡಕ್ಕಿಯನ್ನು ಹಂಚಲಾಗ್ತಾ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಮತ್ತೊಂದು ಕಡೆ ಮೀನಿನ ಊಟವನ್ನು ಕೊಡಲಾಗ್ತಾ ಇತ್ತು, ಮತ್ತೊಂದು ಕಡೆ ಮಿಷ್ಟಿ ದಹಿ ಕೊಡಲಾಗ್ತಾ ಇತ್ತು, ಇನ್ನೆಲ್ಲಿಯೋ ರಸಗುಲ್ಲಾವನ್ನು ಹಂಚಲಾಗ್ತಾ ಇತ್ತು. ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು, 4 तारीख के दोपहर में हम लोगों को झालमुरी भी खिलाएंगे और रसगुल्ला भी खिलाएंगे ಅಂತ ಹೇಳಿ. ನಿಮಗೆ ರಸಗುಲ್ಲಾನೂ ತಿನ್ನಿಸ್ತೀವಿ, ಜೊತೆಗೆ ಝಾಲ್ಮುರಿನೂ ಕೊಡ್ತೀವಿ ಅಂತ. ಒಂದು ನರೇಂದ್ರ ಮೋದಿ ಅವರ ಝಾಲ್ಮುರಿ ನೋಡಿ, ಇಡೀ ಎಲೆಕ್ಷನ್ ಯಾವತ್ತೂ ಕೂಡ ಪರ್ಸೆಪ್ಷನ್ ಮೇಲೆ ಹೋಗುತ್ತೆ. ಪರ್ಸೆಪ್ಷನ್ ಅಂದರೆ ವಾತಾವರಣ ಹೇಗಿದೆ, ಜನರ ಮನಸ್ಥಿತಿ ಏನು, ಇಡೀ ದೇಶ ಯಾವ ರೀತಿ ಅದರ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ನಂಬರ್ ಕೆಲಸಕ್ಕೆ ಬರೋದಿಲ್ಲ. ಹೋದ ಸಲ ಏನಾಗಿತ್ತು, ಈ ಸಲ ಏನಾಗತ್ತೆ ಅಂತ ನೀವು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2016ರಲ್ಲಿ 3 ಸೀಟ್ ಬಂದಿರುವಂಥ ಪಕ್ಷ ರೀ ಬಿ ಜೆ ಪಿ. 2021ರಲ್ಲಿ ಗೆಲ್ತಾರೆ ಅಂದ್ಕೊಂಡ್ರೆ ಬರೀ 77 ಸ್ಥಾನ ಬಂದಿತ್ತು. ಅವಾಗ 77 ಬಂದದ್ದು ಈ ಸಲ ಎಷ್ಟು ಬರ್ಬೋದು ಅಂತ ನೀವು ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಾವು ಅಂಕಿಅಂಶಗಳನ್ನ ಇಟ್ಕೊಂಡು ಕೂತದ್ದು ತುಂಬ ಕಡಿಮೆ. ನಾನು ಗಮನಿಸಿದ್ದು ಕೇವಲ ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಆಪತ್ತು ಕಾಡತ್ತೆ ಅನ್ನೋದು ಮಾತ್ರ. ಅದು ಯಾವುದೇ ಆದರೂ ಮೇದಿನಿಪುರ ಇರ್ಬೋದು, ಈ ಕಡೆ ಬಂದರೆ ನಿಮಗೆ ಮುರ್ಷಿದಾಬಾದ್ ಇರ್ಬೋದು, ಮಾಲ್ಡಾ ಇರ್ಬೋದು, ಫಾಲ್ಟಾ ಇರ್ಬೋದು, ಫಾಲ್ಟಾದಿನ್ನೂ ಆಗಿಲ್ಲ, ಇನ್ನೊಂದು ಸಲ ಮಾಡ್ತಾರೆ, ಡೈಮಂಡ್ ಹಾರ್ಬರ್ ಇರ್ಬೋದು, ಇವೆಲ್ಲ ಜಾಗಗಳು ಕೂಡ ಇಲ್ಲಿ ಕಳೆದ ಬಾರಿ 2ನೇ ಸುತ್ತಿನ ಮತದಾನ ಆದಮೇಲೆ ಬಂದಂಥ ಫಲಿತಾಂಶ ಏನಿದೆ, ಹೋದ ಸಲ 2021 ಭಾರತೀಯ ಜನತಾ ಪಾರ್ಟಿ ಕೇವಲ 18 ಸೀಟ್ ಗಳಿಸಿದೆ. ಈ ಸಲ ಅಲ್ಲಿ 80ಕ್ಕಿಂತ ಹೆಚ್ಚು ಸ್ಥಾನಗಳು ಬಂದಿದ್ದಾವೆ. ಜಹಾಂಗೀರ್ ಖಾನ್ ಯಾರು ಶೆಡ್ ಹೊಡೆದು ಕೇಸ್ ಹಾಕಿದ್ನಲ್ಲ ಸುಪ್ರೀಂ ಕೋರ್ಟ್ ಮೇಲೆ, ನಮ್ಮ ಪ್ರಯಾಗ್ರಾಜ್ನ SP ಅವ್ರ ಮೇಲೆ, ಆತನ ಡೈಮಂಡ್ ಹಾರ್ಬರಲ್ಲಿ BJP ಸೀಟ್ಗಳು ಬಂದಿವೆ. ಒಂದೊಂದು ಕೇಳಿದರೆ ನೀವು ಆಶ್ಚರ್ಯಪಟ್ಟುಬಿಡ್ತೀರಿ. ಆ ರೀತಿಯಾದಂಥ ನಿರೀಕ್ಷೆ ಮಾಡಲಾರದಂಥ ಫಲಿತಾಂಶವನ್ನು ಪಶ್ಚಿಮ ಬಂಗಾಳ ಈ ಸಲ ಕೊಟ್ಟಿರೋದು. ಧರ್ಮಯುದ್ಧದಲ್ಲಿ ಕೌರವರಿಗೆ ಸೋಲು ಅನ್ನೋದು ಪದೇ ಪದೇ ಖಚಿತಗೊಳಿಸಿದ್ದೇ ಇವತ್ತು ಚುನಾವಣೆಯ ಫಲಿತಾಂಶ. ನೀವು ಎಲ್ಲೇ ಹೋಗ್ರಿ, ಹೌಡಾಗೆ ಹೋಗ್ರಿ, ಈ ಕಡೆ ನೀವು ಸಿಲಿಗುರಿ ಕಡೆ ಹೋಗ್ರಿ, ಎಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವು ಸಾಧ್ಯವಾಗಿದೆ. ಬಂಗಾಳ, ಉತ್ತರ ಬಂಗಾಳ, ದಕ್ಷಿಣ ಬಂಗಾಳ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಯ ಗೆಲುವು. ಎಲ್ಲಕ್ಕಿಂತ ಮಜಾ ಅಂದರೆ ಮುಸಲ್ಮಾನ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸೀಟುಗಳನ್ನು ಕಸಿಯುವುದರಲ್ಲಿ ಯಶಸ್ವಿಯಾಗಿದೆ. ಅಲ್ಲಿಗೆ ಏನರ್ಥ, ಒಟ್ಟು ಇದರ ತಾತ್ಪರ್ಯ ಏನು? ಹಿಂದೂಗಳು ಒಗ್ಗಟ್ಟಾಗು ತೀರಾ ಅಪರೂಪ ರೀ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಹಿಂದೂಗಳು ಬಹಳಷ್ಟು ನಮಗೇನಂದರೆ ಅವರ್ಷ ಯಾವಾಗತ್ತೆ ಬಿಡು ನೋಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿ ಜಾಸ್ತಿ ನಮಗೆ. ಯಾವಾಗ ನೀವು ಅವರ ಅಸ್ಮಿತೆಗೆ ಧಕ್ಕೆ ತರ್ತೀರಿ ಅಂತ ಗೊತ್ತಾಗತ್ತೋ, ಯಾವಾಗ ನಾವು ಬದುಕೋದಿಲ್ಲ ಇನ್ನು ಅಲ್ಲಿಗೆ ಬಾಂಗ್ಲಾದೇಶದಲ್ಲಿ ಆದಂಗೆ ನಮ್ಮನ್ನು ಹೊಡೆದು ಹಾಕ್ತಾರೆ ಅಂತ ಗೊತ್ತಾಗತ್ತೋ, ಆವಾಗ ಅವರು ಎಚ್ಚರ ಆಗಿಬಿಡ್ತಾರೆ. ಎಚ್ಚರ ಆದಮೇಲೆ ಅವ್ರು ನಿಲ್ಸೋಕ್ಕಾಗಲ್ಲ. ನೀವು ಇವತ್ತು ಹೌಡಾ ಬ್ರಿಡ್ಜ್ ಕೆಳಗಡೆ ಜನ ಹೋಗ್ತಾ ಇರೋ ರಾಶಿಯನ್ನು ನೋಡಿದರೆ, ಹಿಂದೂ ಪ್ರವಾಹವನ್ನು ನೋಡಿದರೆ, ಹಿಂದೂ ಸುನಾಮಿಯನ್ನು ನೋಡಿದರೆ, ನಿಜವಾಗ ನಾವು ಪಶ್ಚಿಮ ಬಂಗಾಳದ ವಿಡಿಯೋನ ಬೇರೆ ಎಲ್ಲಿದು ಅಂತ ನನಗೆ ಅನುಮಾನ ಆಗಬೇಕು. ಆ ರೀತಿಯಾದಂಥ ಅದ್ಭುತವಾದಂಥ ದೃಶ್ಯಾವಳಿಗಳು ಕಾಣಿಸ್ತಾ ಇದ್ದಾವೆ. ಹಾಗೆ ನೋಡಿದರೆ ಮೆರವಣಿಗೆಗೆ ಇವತ್ತು ಆಸ್ಪದ ಕೊಟ್ಟಿಲ್ಲ, ಬಹಳಷ್ಟು ಕಡೆ ನಿಷೇಧಾಜ್ಞೆ ಹಾಕಲಾಗಿದೆ, ಹಿಂಸೆಗಳಾಗಬಾರದು ಅಂತ ಕಾಯ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅದನ್ನೆಲ್ಲ ಅವಾಯ್ಡ್ ಮಾಡೋಣ, ಗೆದ್ದಾಗಿದೆ, ಮುಂದೆ ಸರ್ಕಾರವನ್ನು ಸುನಿಯೋಜಿತ ರೀತಿಯಲ್ಲಿ ನಡೆಸಬೇಕು ಅನ್ನುವಂಥ ಆಶಯವನ್ನು ಸರ್ಕಾರ ಹೊಂದಿದೆ, ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ. ಅದರ ಮಧ್ಯೆ ಜನರು ತಮ್ಮ ಹರ್ಷೋಲ್ಲಾಸ ಇದೆಯಲ್ಲ, ತಮ್ಮ ಸಂಭ್ರಮ ಇದೆಯಲ್ಲ, ಆ ವಿಜಯೋತ್ಸವ ಇದೆಯಲ್ಲ, ಮಾಡದೇ ಇರಲಿಕ್ಕೆ ಅವ್ರ ಕಡೆ ಸಾಧ್ಯವೇ ಆಗ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ಪಶ್ಚಿಮ ಬಂಗಾಳ ಇದೆ. ಇನ್ನು ಅದು ಬಿಟ್ಟರೆ ನೀವು ಅಸ್ಸಾಂದಲ್ಲಿ ನಾನು ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರು ಪತ್ರಿಕಾಗೋಷ್ಠಿ ಮಾಡಿ ಮಾತಾಡ್ತಾ ಇದ್ದಾರೆ. 101 ಸೀಟ್ ತೊಗೊಂಡಿದ್ದಾರೆ ರೀ. ಕಲ್ಪನೆ ಮಾಡಲಿಕ್ಕಾಗತ್ತನ್ರಿ? 2 ಟರ್ಮ್ ಅಧಿಕಾರ ಮಾಡಿದ ಮನುಷ್ಯ, 40, 45, 60% ಮುಸಲ್ಮಾನರಿರುವಂಥ ರಾಜ್ಯ, ಗಡಿ ಪ್ರದೇಶ, ಫೆನ್ಸಿಂಗ್ ಇಲ್ಲ, ಯಾವಾಗ ಬೇಕಾದರೂ ನುಗ್ತಾರೆ, ಯಾವಾಗ ಬೇಕಾದ್ರೂ ವಾಪಸ್ ಹೋಗ್ತಾರೆ. ಅಂಥ ರಾಜ್ಯದಲ್ಲಿ ಈ ರೀತಿಯ ಗೆಲುವು ಅಂದರೆ ಈ ದೇಶದ ಒಟ್ಟು ಶಕೆ ಬದಲಾಗ್ತಾ ಇದೆ ಅಂತ. ನಾ ಭಾನುವಾರದ ಹರಟೆಯಲ್ಲಿ ಒಂದು ಮಾತನ್ನು ಹೇಳಿದೆ, ಭಾಳಷ್ಟು ಜನ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ನಾನು ಪೊಲಿಟಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಲೆಕ್ಕಾಚಾರವನ್ನು ಮಾಡೋದಿಲ್ಲ, ನಾನೊಬ್ಬ ತಂತ್ರಗಾರನಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಒಬ್ಬ ಭಾರತದ ಅಪ್ಪಟ ರಾಷ್ಟ್ರಭಕ್ತನಾಗಿ ನನ್ನ ಅಂತರಾತ್ಮ ಹೇಳ್ತಾ ಇದೆ, ಈ ಬಾರಿ ಗೆಲುವು ಹಿಂದೂಗಳದು ಅಂತ. ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ದೇವರು ವರ ಕೊಟ್ಬಿಟ್ನಲ್ರಿ. ಯಾವ ಕ್ಷಣದಲ್ಲಿ ನಾನು ನಿರ್ಮಲ ಮನಸ್ಸಿನಿಂದ ದೇವ್ರ ಹತ್ರ ಬೇಡ್ಕೊಂಡು ದೇವರು ವರ ಕೊಟ್ಬಿಟ್ಟ. ನನಗೊಬ್ಬನಿಗೆ ಅಲ್ಲ, ನನ್ನ ಜೊತೆ ಇರುವಂಥ ನನ್ನ ಸಾಮಾಜಿಕ ಪರಿವಾರದ 4 ಲಕ್ಷ ಜನ
ತಪನೆಗೈದಿದ್ದಾರೆ. ನಾನೊಬ್ಬನೇ ಅಲ್ಲ. ನನ್ನ ವಿಡಿಯೋ ಯಾಕೆ ನೋಡ್ತೀರಿ ನೀವು? ಯಾಕೆ ನೋಡ್ತೀರ? ನಿಮ್ಮ ಧ್ವನಿಯಾಗಿ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ. ನೀವು ಮಾತನಾಡಬೇಕಾದದ್ದನ್ನು, ನೀವು ಕ್ಯಾಮರಾ ಎದುರುಗಡೆ ಹೇಳಬೇಕಾದದ್ದನ್ನು ನಾನು ನಿಮ್ಮ ಪರವಾಗಿ ಹೇಳ್ತೀನಿ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಏಕೀಭವಿಸಿಕೊಂಡು ನೀವು ಈ ಸಂಚಿಕೆಗಳನ್ನು ನೋಡ್ತಾ ಇದ್ದೀರಿ ವಿನ ಬೇರೆ ಏನೂ ಅಲ್ಲ. ಇದರಲ್ಲಿ ಯಾವ ಸ್ಟ್ರಾಟಜಿ ಇಲ್ಲ, ಯಾವುದೋ ಲಾಭ ಇಲ್ಲ, ರಾಜಕೀಯ ದುರಾಸೆ ಇಲ್ಲ, ಏನೋ ಆಗಿಬಿಡುತ್ತೆ ಅನ್ನುವಂಥ ಭ್ರಮೆಗಳಿಲ್ಲ. ಆದರೆ ಈ ದೇಶದಲ್ಲಿ ನಮ್ಮ ಕಣ್ಣೆದುರಿಗೆ ಈ ರೀತಿ ನಡೆದರೂ ಕೂಡ ನಾವು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಸಹಾಯಕತೆ ಕಳೆದ 5 ತಿಂಗಳಿಂದ ನಮಗೆ ಕುದೀತಾ ಇತ್ತು. ಕೊತ 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 ಕುದೀತಾ ಇತ್ತು, ತಳಮಳ ಇತ್ತು. ಮೋದಿಯವರು ಅಸಹಾಯಕರಾಗಿದ್ದಾರೆ ಅಂತ ಒಳಗಡೆ ಸಂಕಟ ಇತ್ತು. ಆದರೆ ಮೋದಿ ಎಂಥ ದೂರದರ್ಶಿತ್ವ ಹೊಂದಿರುವ ವ್ಯಕ್ತಿ ಅಂದರೆ 2021ರಿಂದ 2026ರವರೆಗೂ ಆ 100 ಪಾಪಗಳಾಗಲಿ ಅಂಥೇಳಿ ಮಮತಾ ಬೇಗಮ್ಗೆ ಬಿಟ್ರಲ್ರಿ. ಎಂಥ ಅಪಾರವಾದ ಸಹನಾಮಯಿ ವ್ಯಕ್ತಿ ಆತ ಆಗಿರ್ಬೋದು ಹೇಳಿ. ಜನರ ಜನಾದೇಶದ ಮೂಲಕ ನಾನು ಅಧಿಕಾರ ಹಿಡಿಯಬೇಕೇ ವಿನ ವಾಮ ಮಾರ್ಗವನ್ನು ಮಾಡ್ಕೋಬಾರ್ದು. ವಾಮ ಮಾರ್ಗದ ಮೂಲಕ ನಾನು ಅಧಿಕಾರಕ್ಕೆ ಬರಬಾರ್ದು. ನನ್ನ ಕೈಗಳಿಗೆ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿಕೊಂಡು ನನ್ನಲ್ಲಿ ಅಧಿಕಾರ ನಡೆಸಬಾರ್ದು ಅನ್ನುವಂಥ ಅವರ ಅಚಲವಾದಂಥ ನಿರ್ಮಲವಾದಂಥ ಆಲೋಚನೆ ಇದೆಯಲ್ಲ, ಅದಕ್ಕೆ ಇವತ್ತು ಯಶ ಸಿಕ್ಕಿದೆ. ಸಾಕ್ಷಾತ್ಕರಿಸಿರುವ ಗಳಿಗೆ ಇದು. ಹಾಗಾದರೆ ಏನು ಪಶ್ಚಿಮ ಬಂಗಾಳ ಸ್ವರ್ಗ ಆಗಿಬಿಡುತ್ತಾ? ಖಂಡಿತ ಆಗೋದಿಲ್ಲ. ನಮ್ಗೆ ಅಂಥ ಭ್ರಮೆಗಳು ಇಲ್ಲ. ಅಪಸವ್ಯಗಳ ಸಂಖ್ಯೆ ಕಡಿಮೆಯಾಗತ್ತೆ. ಬರಬೇಕಾದಂಥ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಸ್ಪಷ್ಟವಾಗಿ ಆಗತ್ತೆ. ಬರಬೇಕಾದಂಥ ಸವಲತ್ತುಗಳು ಜನರಿಗೆ ಮುಟ್ತವೆ. ಗೂಂಡಾಗಿರಿ ಹೊರಟು ಹೋಗುತ್ತೆ. ಯಾವ ಉತ್ತರ ಪ್ರದೇಶದಲ್ಲಿ ನಾವು ಮುಂಚೆ ನೋಡಿದ್ವೋ 2012ರಿಂದ 2017ರವರೆಗೂ ಆ ಸ್ಥಿತಿ ಹೇಗೆ ಬದಲಾಯಿತೋ ಅದೇ ಸ್ಥಿತಿ ವಾಪಸ್ ಬದಲಾಗುವಂಥ ದಿನಗಳನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಬಹುದು. ಇನ್ನು ಅಚ್ಚರಿಯ ಫಲಿತಾಂಶ ಕೊಟ್ಟಿರುವಂಥ ತಮಿಳುನಾಡು ಬಗ್ಗೆ 2 ಮಾತನ್ನು ನಾನು ಹೇಳಲೇಬೇಕು. ಏನಪ್ಪ ಅಂದರೆ ತಮಿಳುನಾಡು ಇದು ಅನಿರೀಕ್ಷಿತವಾದ ಫಲಿತಾಂಶ. ಯಾವ ಸಮೀಕ್ಷೆಗಳು ಮಾಡಿರಲಿಲ್ಲ. ನಾನು ಬೆಳಗ್ಗೆನೇ ಹೇಳಿದೆ ನಿಮಗೆ. ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂಥ ಒಂದೇ ಒಂದು ಸಂಸ್ಥೆ ಪ್ರದೀಪ್ ಗುಪ್ತಾ ಅವ್ರು ಮಾಡಿದ್ದು. ನೋಡಿ ಆತನ ಅದೃಷ್ಟ ಹೇಗಿದೆ ಅನ್ನೋದು. ದಳಪತಿ ವಿಜಯ್ದು ಆತನಿಗೆ ಕ್ಯಾಂಡಿಡೇಟ್ಗಳೇ ಸಿಕ್ಕಿರಲಿಲ್ಲ ರೀ. ಕೊನೆಯ ಕ್ಷಣದಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ. ಆತ DMK ಅವನು, PNB ಅವನು, AIADM ಯಾರು ಸಿಗ್ತಾರೋ ಅವ್ರಿಗೆ ಟಿಕೆಟು. ಇಲ್ಲದೆ ಹೋದರೆ ಕ್ಯಾಂಡಿಡೇಟ್ಗಳೇ ಇರೋದಿಲ್ಲ. ಭಾಳಷ್ಟು ಜನ ಠೇವಣಿ ಕಳ್ಕೋತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಇವತ್ತು ಸ್ಟಾಲಿನ್ ಸೋತಿದ್ದಾರಲ್ಲ, ಯಾರೆದ್ರಿಗೆ ಸೋತಿದ್ದಾರೆ? ಬಾಬು ಅನ್ನೋ ವ್ಯಕ್ತಿ ಎದುರಿಗೆ ಸೋತಿದ್ದಾರೆ. ಯಾರಾತ? ಆತ TVK ಪಕ್ಷದಿಂದ ಚುನಾವಣೆ ನಿಂತಹ ವ್ಯಕ್ತಿ. AIADMKಯಿಂದ ಸೋಲಿಲ್ಲ ಅವರು. ಸ್ಟಾಲಿನ್ ಅವರು ಸೋತಿರೋದು ವಿಜಯ್ ಪಕ್ಷದ ಅಭ್ಯರ್ಥಿಯಿಂದ ಸೋತಿರೋದು. ಅಲ್ಲಿಗೆ ಆಲೋಚನೆ ಮಾಡಿ ಜನ ಯಾವ ರೀತಿ ಆಕರ್ಷಿತರಾಗಿದ್ದಾರೆ ಮತ್ತು ಹೇಗೆ ಆತನ ಮೇಲೆ ನಂಬಿಕೆಯನ್ನಿಟ್ಟು ಅಚಲವಾದಂಥ ವಿಶ್ವಾಸ ವಿಜಯ್ ಮೇಲೆ ಇಟ್ಕೊಂಡಿದ್ದಾರೆ ಅಲ್ಲಿಯ ಜನ, ತಮಿಳು ಜನ. ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ನಮಗೆ, ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂಥ ದೊಡ್ಡ ಶಾಪ ಇತ್ತಲ್ಲ, ಆ ಶಾಪದಿಂದ ವಿಮೋಚನೆ ಆಗಿದೆ. AIADMK ಅಲ್ಲಿರುವಂಥ ಪಳನಿಸ್ವಾಮಿನಿರ್ಬೋದು, ಇವನಿರ್ಬೋದು, ಅವ್ರ ಬಗ್ಗೆ ಏನೋ ತಲೆ ಕೆಡಿಸ್ಬೇಕಾದ ಅಗತ್ಯವೇ ಇಲ್ಲ. ಅವ್ರು ಏನಿದ್ರು ಭಾರತೀಯ ಜನತಾ ಪಾರ್ಟಿಯ ದೊಡ್ಡದಾದಂಥ ಹಡಗಿನ ಮಧ್ಯೆ ಒಂದು ಸಣ್ಣದಾದಂಥ ದೋಣಿಯನ್ನು ಬಿಟ್ಟರೆ ಅವ್ರು ಭಾಳ ದೊಡ್ಡ ಮಟ್ಟಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಡಪ್ಪಾಡಿ ಪಳನಿಸ್ವಾಮಿಗೆ ಅಲ್ಲಿ ನೇತೃತ್ವವನ್ನು ಕೊಡಲಾಗಿತ್ತು. ಆದರೆ ಈಗ ಪರಿಸ್ಥಿತಿ ಹೇಗಿದೆ? 8 ಸೀಟು ಕಡಿಮೆ ಬಿದ್ದಿದೆ ವಿಜಯ್ಗೆ. ಯಾರ ಹತ್ರ ಹೋಗ್ತಾರೆ? DMK ವಿರುದ್ಧ ಹೋರಾಟ ಮಾಡಿದ್ದಾರೆ, ಮಾತುಕತೆ ಆಡ್ತಾ ಇದ್ದಾರೆ. ಈ ಕಡೆಯಿಂದ ಅಮಿತ್ ಶಾ ಅವರು, ನಿಮ್ಗೆ ಗೊತ್ತು ಅಮಿತ್ ಶಾ ಅವರು ಯಾವ ರೀತಿಯಾದಂಥ ದಾಳವನ್ನು ಪ್ರಯೋಗ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು. ನಮ್ಮ ಜೊತೆ ಸೇರ್ಕೊಳ್ಳಿ, ಕೇಂದ್ರ ಸರ್ಕಾರದಿಂದ ಸಹಾಯಗಳು ಸಿಗ್ತವೆ, ಸರ್ಕಾರವನ್ನು ಚೆನ್ನಾಗಿ ನಡೆಸೋಣ ಅಂತ ಒಂದು ಕಡೆ ಮಾತುಕತೆ ನಡೀತಾ ಇದೆ. ಇನ್ನು ಅಲ್ಲಿ ಅನ್ಬುಮಣಿ ರಾಮದಾಸ್ ಅಂತಿದ್ದಾರಲ್ಲ, ಅವ್ರಿಗೆ 5 ಸೀಟ್ ಬಂದಿದ್ದಾವೆ PNB. ಆ ಅನ್ಬುಮಣಿ ರಾಮದಾಸ್ ಅವರ ಪಕ್ಷದವರು ಆ 5 ಸೀಟನ್ನು ನಿಮಗೆ ಬೆಂಬಲವಾಗಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ ಮಾತುಕತೆ ನಡೀತಾ ಇದೆ. ರಾತ್ರಿ ಹೊತ್ತಿಗೆ ಯಾವುದೋ ಸ್ಪಷ್ಟವಾದಂಥ ಚಿತ್ರಣ ಬರುತ್ತೆ. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಒಂದು ಜ್ಯೋತಿಯನ್ನು ನಾವು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಹಚ್ಚಲಾರದಾಗೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋದಂಥ ಸ್ಟಾಲಿನ್ನು ಸೋಲ್ಬೇಕಾಗಿತ್ತು. ನಮಗೆ ಅವರ ಪಕ್ಷ ಕೆಳಗಿಳಿಬೇಕಾಯ್ತು. ಭ್ರಷ್ಟಾಚಾರ ಬಿಡಿ, ಭ್ರಷ್ಟಾಚಾರ ದೇಶದ ಎಲ್ಲ ರಾಜಕಾರಣಿಗಳು ಮಾಡ್ತವೆ, ಎಲ್ಲ ಪಕ್ಷಗಳು ಒಂಚೂರು ಕಡಿಮೆ ಒಂಚೂರು ಜಾಸ್ತಿ ಅನ್ನೋದು ಬಿಟ್ಟರೆ. ಆದರೆ ಇಡೀ ಹಿಂದೂ ಧರ್ಮದ ವಿರುದ್ಧವೇ ಈತ 5 ವರ್ಷ ಸೆಣಸಿದ್ದಾನೆ. ನಮ್ಮ ದೇವಸ್ಥಾನದ ಬಂಗಾರ ಎಲ್ಲ ಕರಗಿಸ್ಕೊಂಡೋಗಿ ನನ್ನ ಖಜಾನೆಗೆ ಹಾಕೋತೇನೆ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತ ಮಡ್ರಾಸು ಹೈಕೋರ್ಟ್ ಕೇಳಿದರೆ, 60 ವರ್ಷದಿಂದ ನಾವು ಇನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ದೇವಸ್ಥಾನದ ಒಡವೆಗಳನ್ನೆಲ್ಲ ಕರಗಿಸೇ ನಾವು ದೇಶ ನಡೆಸೋದು, ರಾಜ್ಯ ನಡೆಸೋದು ಅಂತ ಆತ ಹೇಳ್ತಾನೆ. ಪಕ್ಕಾ ದೇಶ ವಿರೋಧಿ ಆಲೋಚನೆ ಇರುವಂಥ ವ್ಯಕ್ತಿ ಸ್ಟಾಲಿನ್. ಆತ ಸೋತ್ನಲ್ಲ, ಅದಕ್ಕೆ ನಾವು ಸಮಾಧಾನ ಪಡಬೇಕು.
ನಾನು ಹೇಳ್ತಾ ಇರೋದು ಇಡೀ ಚುನಾವಣೆಯ ಒಟ್ಟು ಫಲಶ್ರುತಿ ಏನಂದರೆ ಎಡರಂಗ ಈ ದೇಶದಿಂದ ಸಂಪೂರ್ಣವಾಗಿ ಹೊರಟೋಯ್ತು. ಪಶ್ಚಿಮ ಬಂಗಾಳದಲ್ಲಿ ಉಳಿಲಿಲ್ಲ, ಕೇರಳದಲ್ಲಿ ಉಳಿಲಿಲ್ಲ, ವಾಶೌಟ್ ಆಯಿತು. ಅಲ್ಲಿ ಕಾಂಗ್ರೆಸ್ ಬಂತು. ಕಾಂಗ್ರೆಸ್ ಹೊಡೆಯೋದು ಹೆಂಗೆ ಅಂತ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾನು ಈಗಲೇ ಹೇಳಬೇಕಾಗಿಲ್ಲ. ಈ ದೇಶದಿಂದ ಯಾವ ಶಾಪ ಅಂತ ಭಾವಿಸ್ತಿದ್ದೋ ಅಂತ ಎಡರಂಗ ಪೂರ್ತಿಯಾಗಿ ಹೊರಟೋಯ್ತು. ಎರಡನೇದು ದ್ರಾವಿಡರ ಈ ದುರಾಡಳಿತ ಇತ್ತಲ್ಲ ತಮಿಳುನಾಡದ್ದು, ಅದಕ್ಕೆ ಅಂತ್ಯ ಆಗತ್ತೆ. ನರೇಂದ್ರ ಮೋದಿ, ಅಮಿತ್ ಶಾ ಸುಮ್ಮನೆ ಕೂಡೋದಿಲ್ಲ ತಮಿಳುನಾಡು ವಿಷಯದಲ್ಲಿ. ಜೊತೆಗೆ ಪ್ರಮುಖವಾದಂಥ 2 ರಾಜ್ಯಗಳನ್ನು ಗೆದ್ಕೊಂಡ್ಬಂದಿದೆ, 2 ಗಡಿ ರಾಜ್ಯಗಳು. ಅದಕ್ಕಿಂತ ಸಂತೋಷ ಪಡಲಿಕ್ಕೆ ಇನ್ನೇನು ಬೇಕು ಹೇಳಿ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.